ಸರಿ ಚಂದ್ರಗುಪ್ತ ಮೌರ್ಯ ಒಂದು ಹುಡುಗಿನ ನೋಡಿ ಅಟ್ರಾಕ್ಟ್ ಆಗ್ತಾರೆ. ಅವರ ಮೈಂಡಲ್ಲಿ ಹೊಸ ಆಲೋಚನೆಗಳು ಬಂದು ಅವರು ತುಂಬ ಡಿಫ್ರೆಂಟಾಗಿ ಫೀಲ್ ಆಗ್ತಾರೆ. ಆ ಫೀಲಿಂಗ್ಸ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಗೊತ್ತಾಗದೇ ಇರೋದ್ರಿಂದ ಆಚಾರ್ಯ ಚಾಣಕ್ಯರಿಗೆ ಈ ವಿಷಯನ ಹೇಳ್ತಾರೆ. ಅದಕ್ಕೆ ಚಾಣಕ್ಯ ಏನು ಹೇಳ್ತಾರಂದರೆ, ಚಂದ್ರಗುಪ್ತ, ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ನಾನು ನಿನಗೆ ತುಂಬ ವಿಷಯಗಳನ್ನ ಕಲಿಸ್ದೆ, ಆದರೆ ನಿನ್ನ ಮೈಂಡ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಆ್ಯಂಡ್ ಈ ಸೆನ್ಸಿಟಿವ್ ಫೀಲ್ಡ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ನಾನು ನಿನಗೆ ಹೇಳಲಿಲ್ಲ. ಯಾಕಂದರೆ ಪ್ರಪಂಚದಲ್ಲಿ ಆಗೋ ವಿಷಯಗಳನ್ನ ಬುಕ್ಸಿಂದ ತಿಳ್ಕೊಳ್ಬೋದು, ಆದರೆ ಮೈಂಡ್ಗೆ ಅಟ್ಯಾಚ್ಮೆಂಟ್ ಫೀಲಿಂಗ್ ಬಂದಾಗ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ. ಚಾಣಕ್ಯ ಇನ್ನು ಏನು ಹೇಳ್ತಾರಂದರೆ, ಮಕ್ಕಳು 1 ರಿಂದ 5 ವರ್ಷಗಳ ಮಧ್ಯೆ ಇರೋವಾಗ ಅವ್ರನ್ನ ಕಣ್ಣಿನ ರೆಪ್ಪೆಯಂತೆ ನೋಡ್ಕೊಳ್ಬೇಕು. ನಂತರ ನೆಕ್ಸ್ಟ್ 5 ಇಯರ್ಸಲ್ಲಿ ಅವ್ರಿಗೆ ಡಿಸಿಪ್ಲಿನ್ ಕಲಿಸ್ಬೇಕು. ಆದರೆ ಅವ್ರಿಗೆ 16 ವರ್ಷ ಆದಾಗ ಅವ್ರ ಜೊತೆ ಸ್ನೇಹ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಚಂದ್ರಗುಪ್ತ, ನೀನು ನನಗೆ ಇವಾಗ ಸ್ನೇಹಿತಾನೆ. ನಿನಗೆ ನಾನು ನನ್ನ ಎಕ್ಸ್ಪೀರಿಯೆನ್ಸಿಂದ ಆ ಫೀಲಿಂಗ್ಸ್ ಆ್ಯಂಡ್ ಡಿಸ್ಟ್ರಾಕ್ಷನ್ಸ್ನ ಹೇಗೆ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ಇವಾಗ ನಿನ್ನ ಮನಸ್ಸಲ್ಲಿ ಒಂದು ತಿಳಿದೇ ಇರೋ ನೋವಿರುತ್ತೆ, ಹೊಸ ಫೀಲಿಂಗ್ಸ್ ಸಹ ಬರ್ತಿರುತ್ತೆ. ಈ ಫೀಲಿಂಗ್ಸ್ ಎಲ್ಲ ನಿನಗೆ ಇಲ್ಲಿವರೆಗೂ ಬರದೇ ಇರ್ಬೋದು. ಪ್ರಪಂಚದಲ್ಲೇ ನಿನಗೆ ಮಾತ್ರನೇ ಈ ಪೇಯ್ನ್ ಆ್ಯಂಡ್ ಫೀಲಿಂಗ್ಸ್ ಇರೋ ಹಾಗೆ ನಿನಗೆ ಅನಿಸ್ಬೋದು. ಆದರೆ ನಿನಗೆ ತಿಳಿದೇ ಇರೋ ವಿಷಯ ಏನಂದರೆ, ಅದು ಸಾಧಾರಣವಾದ ಅಟ್ರಾಕ್ಷನ್ ಮಾತ್ರನೇ. ಒಂದು ಹುಡುಗನಿಗೆ ಹುಡುಗಿ ಮೇಲಿರೋ ಅಟ್ರಾಕ್ಷನ್. ಆದರೆ ಆ ಅಟ್ರಾಕ್ಷನ್ನ ಕಂಟ್ರೋಲ್ ಮಾಡದೇ ಇದ್ದರೆ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋ ರಿಸಲ್ಟ್ ಇರುತ್ತೆ. ಒಂದು ಮಾತನ್ನು ನೆನ್ಪಿಟ್ಕೋ, ಪ್ರಪಂಚದಲ್ಲಿ ಆಧ್ಯಾತ್ಮಿಕ ಜ್ಞಾನಕ್ಕಿಂತ ಉತ್ತಮವಾದ ವಿಷಯ ಇನ್ನೊಂದಿಲ್ಲ. ಹಾಗೆ ಕಾಮಕ್ಕಿಂತ ದೊಡ್ಡ ವ್ಯಾಧಿ ಸಹ ಯಾವುದೂ ಇಲ್ಲ. ಅಂದರೆ ಸೆಕ್ಷುಯಾಲಿಟಿಗಿಂತ ದೊಡ್ಡ ಪ್ರಾಬ್ಲಮ್ ಯಾವುದೂ ಇಲ್ಲ. ಶಾರೀರಿಕ ಆಕರ್ಷಣೆಗಿಂತ ಹಾನಿ ಉಂಟು ಮಾಡೋ ಶತ್ರು ಯಾವುದೂ ಇಲ್ಲ.